ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿಯನ್ನು ನೀವು ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಯಾವುದಕ್ಕಾದರೂ ಮಾಡ್ಕೋಬೋದು ರೀ. ಇವತ್ತು ನಾನು ಪಾಲಕ್ ರೈಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಬೇರೆ ಬೇರೆ ರೀತಿಯಲ್ಲಿ ನೀವು ಟ್ರೈ ಮಾಡಿರ್ತೀರಿ. ಅದರ ದಿನಾಲು ಚಪಾತಿ ರೊಟ್ಟಿ ತಿಂದು ಬೇಜಾರಾಗಿತ್ತಂದ್ರೆ ಈ ಹೊಸ ರೀತಿಯ ಪಾಲಕ್ ರೈಸ್ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಇವತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮ್ಮ ಕಿಚನ್ದಾಗ ಇದ್ದೇ ಇರ್ತಾವೆ ರೀ. ನನ್ನ ರೀತಿಯಲ್ಲೊಮ್ಮೆ ಟ್ರೈ ಮಾಡಿ. ಈ ಒಂದು ಪ್ಯಾನ್ಗೆ ನಾನು 1 ಸ್ಪೂನಾಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ರೀ. ಎಣ್ಣೆ ಕಾಯ್ಲಿ ರೀ. ಎಣ್ಣೆ ಕಾಯ್ದ್ಮೇಲೆ 1 ಸ್ಪೂನಾಗಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ರೀ. ಇದಕ್ಕೊಂದು ಸ್ವಲ್ಪ ಹಸಿ ಶುಂಠಿ, ಒಂದು 7ರಿಂದ 8 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ. ಅವನೊಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ರೀ. ನೋಡಿ, ಹಸಿ ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ ಫ್ರೈ ಆಗಲಿ ರೀ. ಲೋ ಫ್ಲೇಮ್ದಲ್ಲಿಟ್ಟೇ ಫ್ರೈ ಮಾಡತ್ತೀನಿ ರೀ. ನಾನು 1 ನಿಮಿಷ ಆಗಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ ರೀ. ಇದಕ್ಕೆ 4 ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ನೋಡಿ, ಆ ಮೆಣಸಿನ್ಕಾಯಿನೂ ಫ್ರೈ ಮಾಡ್ಕೊತೀನಿ ರೀ. ಆ ಮೆಣಸಿನ್ಕಾಯಿ ಮೇಲೆ ಸ್ಪಾಟ್ಸ್ ಬರೋವರೆಗೂ ಮೆಣಸಿನ್ಕಾಯಿ ಹುರಿದು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ. ನೋಡಿ, ಮೆಣಸಿನ್ಕಾಯಿ ಮೇಲೆ ಈ ರೀತಿ ಸ್ಪಾಟ್ಸ್ ಬರೋವರೆಗೂ ಕರೆಕ್ಟಾಗಿ ಹುರ್ಕೊಂಡಿದ್ದೀನಿ ರೀ ನಾನು. ಇದಕ್ಕೆ ನಾನು 1 ಕಟ್ಟಾಗಷ್ಟು ಪಾಲಕ್ ಸೊಪ್ಪನ್ನು ತೊಳೆದ್ಬಿಟ್ಟು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. ಕೆಲವರು ಪಾಲಕ್ ಸೊಪ್ಪು ಹಾಕ್ತಾರೆ, ಮೆಂತ್ಯ ಸೊಪ್ಪು ಹಾಕ್ತಾರೆ, ಪುದೀನ ಸೊಪ್ಪನ್ನು ಹಾಕ್ತಾರೆ. ಆದರೆ ಪಾಲಕ್ ಸೊಪ್ಪಿನ ಕಲರು ತುಂಬಾ ಫ್ರೆಶ್ ಕಲರ್, ತುಂಬಾ ಚೆನ್ನಾಗಿ ಬರ್ತದೆ ರೀ. ಪುದೀನ ಸೊಪ್ಪು ಹಾಕಿದ್ರೆ ಸ್ವಲ್ಪ ಅದು ಕಪ್ಪಗೆ ಆಗ್ತದೆ ರೀ. ನೋಡಿ, ನಾನಿಲ್ಲಿ 1 ಕಟ್ಟಾಗಷ್ಟು ಪಾಲಕ್ ಸೊಪ್ಪನ್ನು ಹಾಕಿದ್ದೀನಿ. ಈಗ ಈ ಪಾಲಕ್ ಸೊಪ್ಪನ್ನು ಫ್ರೈ ಮಾಡ್ಕೊತೀನಿ. ಮೀಡಿಯಮ್ ಫ್ಲೇಮ್ದಲ್ಲಿಟ್ಟೇ ಫ್ರೈ ಮಾಡ್ತೀನಿ ರೀ. ಪಾಲಕ್ ಸೊಪ್ಪು ಬೇಗನೆ ಕರಿಗಿಬಿಡ್ತದೆ. ಸ್ವಲ್ಪ ಅದೇನು ಬೇಯ್ದಂಗಾಗಿ ಕರಗಿಬಿಡ್ತದಲ್ಲ ಅಷ್ಟೇ ಸಾಕ್ರಿ. ತುಂಬ ಏನು ಫ್ರೈ ಮಾಡ್ಕೊಳ್ದು ಬೇಡ. ನೋಡಿರಿ, 1 ಕಟ್ಟಾಗಷ್ಟು ಪಾಲಕ್ ಸೊಪ್ಪಿಗೆ ಕರಗ್ತಿರೋದು 1 ಬಟ್ಲಾಗಷ್ಟೇ ಆಯ್ತದೆ. ನೋಡಿ, ಇಷ್ಟ ಆದರೆ ಸಾಕ್ರಿ. ಇದಕ್ಕೆ ನಾನು ಒಂದು ಅರ್ಧ ಬಟ್ಲಾಗಷ್ಟು ಹಸಿ ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ. ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಸಣ್ಣ ಪೀಸ್ಗಳಿದ್ದು ಅದನ್ನು ಹಾಗೆ ಹಾಕಿದ್ದೀನಿ ರೀ. ಅದನ್ನು 1 ನಿಮಿಷ ಆಗಷ್ಟು ಬೇಯಿಸ್ಕೊತೀನಿ ರೀ ನಾನು. ಹಸಿ ಕೊಬ್ಬರಿನೂ 1 ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ ರೀ ನಾನು. ನೋಡಿ, ಅದನ್ನು ಈಗ ಚೆನ್ನಾಗಿ ಫ್ರೈ ಆಗಿದ್ರಿ. ಇಷ್ಟು ಫ್ರೈ ಆದಮೇಲೆ ಗ್ಯಾಸನ್ನು ಆಫ್ ಮಾಡ್ತೀನಿ. ನೋಡಿ, ನಾನು ಗ್ಯಾಸನ್ನು ಆಫ್ ಮಾಡಿ ಸಣ್ಣ ಸ್ಪೂನಿಂದಲೇ 1 ಸ್ಪೂನಾಗಷ್ಟು ಗಸಗಸೆಯನ್ನು ಹಾಕ್ತಾಯಿದ್ದೀನಿ. ಸ್ಕಿಪ್ ಮಾಡಬೇಡಿ, ಹಾಕ್ರಿ. ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಅರಿಶಿನ, 1/4 ಟೀ ಸ್ಪೂನ್ ಆಗಷ್ಟು. ಆ ಪ್ಯಾನ್ ಎಷ್ಟು ಬಿಸಿ ಇರ್ತದಲ್ಲ ಅಷ್ಟರಲ್ಲೇ ಈ ಗಸಗಸೆ ಏನಾಗ್ತಾವೆ ಹುರಿದು ಬಿಡ್ತಾವೆ. ನಾನು ಹಾಕಿ 1 ನಿಮಿಷ ಆಗಷ್ಟು ಏನು ಮಾಡ್ಕೊಂಡಿದ್ದೀನಿ, ತಿರುವಾಡಿ ತೊಗೊಂಡಿದ್ದೀನಿ ರೀ ನಾನು. ಈಗ ಇದೊಂದು ಸ್ವಲ್ಪ ತಾರ್ಲಿ ರೀ. ಆರಿದ್ಮೇಲೆ ನಾನು ರುಬ್ಕೋತೀನಿ ರೀ. ಕೆಲವರು ಪಾಲಕನ್ನು ಹಸಿದನ್ನೇ ರುಬ್ಬಿ ಮಾಡ್ತಾರೆ. ಆದರೆ ಈ ರೀತಿ ಫ್ರೈ ಮಾಡಿದ್ರೆ ಟೇಸ್ಟ್ ತುಂಬಾ ಅದಕ್ಕಿಂತ ಚೆನ್ನಾಗಿ ಬರ್ತದೆ ರೀ. ನೋಡಿ, ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈಗ ಇದು ಆರಿದ್ರಿ. ಇದಕ್ಕೊಂದು 2-3 ಸ್ಪೂನ್ ಆದಷ್ಟು ನೀರನ್ನು ಹಾಕ್ತೀನಿ ರೀ. ಇದನ್ನು ನುಣ್ಣಗೆ ರುಬ್ಕೋತೀನಿ ರೀ. ನೋಡಿ, ರುಬ್ಕೊಂಡಿದ್ದೀನಿ. ನೋಡಿ, ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದು, ಎಷ್ಟು ಫ್ರೆಶ್ ಕಲರ್ ಬಂದದ ರೀ. ಕರೆಕ್ಟಾಗಿ ರುಬ್ಬಿದ್ರೆ ಇದನ್ನು ಒಂದು ಸ್ವಲ್ಪ ಸೈಡಿಗೆ ಇಡ್ತೀನಿ. ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ರೀ ಮಸಾಲೆಯನ್ನು. ಈಗ ನೋಡಿ, ಒಂದು ಕುಕ್ಕರ್ಗೆ ನಾನು ಒಂದು 3 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ರೀ. ಎಣ್ಣೆ ಕಾಯ್ಲಿ ರೀ. ಎಣ್ಣೆ ಕಾಯ್ಲಿ. ಮಸಾಲೆಗಾಗಿ ನೋಡಿ 2 ಏಲಕ್ಕಿ, ಒಂದು 5 ಲವಂಗ, ಸ್ವಲ್ಪ ಚಕ್ಕೆ, ಇದೊಂದು ಚಕ್ರ ರೀ. ನೋಡಿ, ಒಂದು 3-4 ಗೋಡಂಬಿ ಆಪ್ಷನಲ್ ಬೇಕಂತ ಹಾಕ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಒಂದು 3 ಪಲಾವ್ ಎಲೆ, ಒಂದು ಅರ್ಧ ಸ್ಪೂನಾಗ ಸೊಂಪನ್ನು ಹಾಕ್ತಾಯಿದ್ದೆ. ಸೊಂಪನ್ನು ಹಾಕ್ರಿ, ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ಈ ಮಸಾಲೆಗಳನ್ನ ಲೋ ಫ್ಲೇಮ್ದಲ್ಲಿಟ್ಟೇ ಫ್ರೈ ಮಾಡ್ಕೋತೀನಿ ರೀ. ನೋಡಿ, ಆ ಲವಂಗ ಏಲಕ್ಕಿ ಎಲ್ಲನೂ ಸೊಂಪು ಫ್ರೈ ಆಗಲಿ ರೀ. ಈಗ ಇವು ಫ್ರೈ ಆಗ್ಯಾವ. ಇದಕ್ಕೆ ನಾನು 1 ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. 1 ಸ್ಪೂನ್ ಆಗಷ್ಟು ಕಸೂರಿ ಮೆಂತಿಯನ್ನು ಹಾಕ್ತಾಯಿದ್ದೀನಿ ರೀ. ಆ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊತೀನಿ ರೀ. ನೋಡಿ, ಹೈ ಫ್ಲೇಮ್ದಲ್ಲಿ ಇಟ್ಟು ಮಾಡಬೇಡಿ. ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟೇ ಮಾಡಿರಿ. ಅವಾಗನೇ ಚೆನ್ನಾಗಿ ಟೇಸ್ಟ್ ಬರ್ತದೆ ರೀ ಇದು. ನೋಡಿ, ಈಗ ಈರುಳ್ಳಿ ಸಾಫ್ಟ್ ಆಗ್ಯಾವ್ರಿ. ಇದಕ್ಕೊಂದು ಸ್ವಲ್ಪ ಕ್ಯಾರೆಟನ್ನು ಹಾಕ್ತಾಯಿದ್ದೀನಿ. ವೆಜಿಟೇಬಲ್ಸ್ ಮತ್ತು ನಿಮ್ಗೆ ಯಾವ್ದಾರು ಇಷ್ಟ ಅಂದ್ರೆ ಅದನ್ನ ಹಾಕ್ಬೋದು. ಒಂದು ಸ್ವಲ್ಪ ಬೀನ್ಸನ್ನು ಹಾಕ್ತಾಯಿದ್ದೀನಿ. ನೀವು ಫ್ರೋಝನ್ ಪೀಸ್ ಆದರೂ ಹಾಕ್ಬೋದು, ಪನ್ನೀರ್ ಆದರೂ ಹಾಕ್ಬೋದು. ನೋಡಿ, ಅದನ್ನು ಈರುಳ್ಳಿ ಜೊತೆ ಆ ವೆಜಿಟೇಬಲ್ಸು ಫ್ರೈ ಮಾಡ್ಕೊಂಡು ಆಲೂಗಡ್ಡೆನಾದ್ರೂ ಹಾಕ್ಬೋದು ರೀ ನೀವು. ಇದಕ್ಕೊಂದು ಸ್ವಲ್ಪ ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟು ಅರಿಶಿನ ಹಾಕ್ತಾಯಿದ್ದೀನಿ ರೀ. ಎಣ್ಣೆಯಲ್ಲಿ ಹಾಕೋದ್ರಿಂದ ಕಲರ್ನು ತುಂಬಾ ಚೆನ್ನಾಗಿ ಬಿಡ್ತದೆ ರೀ. ತುಂಬ ಏನು ಮಸಾಲೆ ಹಾಕಿ ಮಾಡ್ತಾಯಿದ್ದಿಲ್ಲ ರೀ ನಾನು. ಬಿರಿಯಾನಿ ಮಸಾಲ, ಗರಂ ಮಸಾಲ ಯಾವುದನ್ನು ಬಳಸ್ತಾ ಇಲ್ಲ. ಅಷ್ಟೇ ಲೈಟ್ ಮಸಾಲ ಫ್ಲೇವರು ಬಂದಿರ್ತದೆ ರೀ. ನೋಡಿ, ವೆಜಿಟೇಬಲ್ ಹಾಕಿದ್ಮೇಲೆ ಒಂದು 2 ನಿಮಿಷ ಆಗಷ್ಟು ನಾನು ಬೇಯಿಸ್ಕೊಂಡಿದ್ದೀನಿ ರೀ. ಈಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕ್ತೀನಿ ರೀ. ಆ ವೆಜಿಟೇಬಲ್ಸ್ ಜೊತೆ ಮಸಾಲೆನೂ ಮಿಕ್ಸ್ ಮಾಡಿ ಆಲ್ರೆಡಿ ಅದನ್ನೆಲ್ಲ ನಾವು ಬೇಯಿಸ್ಬಿಟ್ಟೆ ಹಾಕಿರೋದ್ರಿಂದ ತುಂಬ ಏನು ಬೇಯಿಸ್ಕೊಳ್ಳಲ್ಲ ರೀ. 1 ನಿಮಿಷ ಆಗಷ್ಟು
ಆ ವೆಜಿಟೇಬಲ್ಸ್ ಜೊತೆ ಬೇಯಿಸ್ಕೊಂಡಿನಿ ಮಸಾಲೆನ ಅಷ್ಟೇ. ನೋಡಿ ನಾನು ಈ ಬಟ್ಲಲ್ಲೇ ಅಕ್ಕಿಯನ್ನು ತೊಗೊಂಡಿದ್ದೀನಿ, 2 ಬಟ್ಲಾಗಷ್ಟು ಅಕ್ಕಿಯನ್ನು ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ, ಸಣ್ಣ ಅಕ್ಕಿ ತೊಗೊಂಡಿದ್ದೀನಿ. ನೀವು ಬಾಸ್ಮತಿ ರೈಸನ್ನಾದರೂ ತೊಗೋಬೋದು, ನಿಮ್ಮ ಕಡೆ ಯಾವ ರೀತಿ ರೈಸ್ ಆ ರೈಸ್ನಲ್ಲಿ ಮಾಡ್ಕೊರಿ, ಅಥವಾ ಕೆಲವರು ಅರ್ಧ ಬಾಸ್ಮತಿ ಅರ್ಧ ಸಣ್ಣ ಅಕ್ಕಿ ಹಾಕಿನೂ ಮಾಡ್ಕೋತಾರೆ. ನಾನು ಸಣ್ಣ ಅಕ್ಕಿಯಲ್ಲೇ ಮಾಡ್ಕೊಂಡಿದ್ದೀನಿ ಇದನ್ನು. ನೋಡಿ ಆ ಮಸಾಲೆ ಜೊತೆ ನಾನು ಅಕ್ಕಿಯನ್ನು ಮಿಕ್ಸ್ ಮಾಡ್ಕೋತೇನೆ ರೀ. ನೋಡಿ ಆ ಮಸಾಲೆ ಅಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ನೋಡಿರಿ ಈಗ ಇದು ಮಿಕ್ಸ್ ಆಗಿದೆ. ಇದಕ್ಕೆ ನೋಡಿ ನಾನು ಈಗ ಅದೇ ಬಟ್ಲೇ ನೀರನ್ನು ಹಾಕ್ತೀನಿ. ಈ ಬಟ್ಲಿಗೆ ನಾನು ಒಂದು 4 ಬಟ್ಲಾಗಷ್ಟು ನೀರನ್ನು ಹಾಕ್ತೀನಿ ರೀ. ಉದುರಾಗಿ ಬೇಕು. ಇನ್ನೊಂದು ಸ್ವಲ್ಪ ಮೆತ್ತಗೆ ಬೇಕಂದ್ರೆ ನೀವು ಒಂದು 5 ಬಟ್ಲಾಗಷ್ಟು ನೀರನ್ನು ಹಾಕೋರಿ. ನೀವು ಬಾಸ್ಮತಿ ಅಕ್ಕಿ ಹಾಕಿದ್ರಂದ್ರೆ 1 ಬಟ್ಲಕ್ಕೆ 1.5 ಬಟ್ಲಾಗಷ್ಟೇ ನೀರನ್ನು ಹಾಕ್ರಿ, ಅಂದ್ರೆ ಉದುರಾಗಿ ಚೆನ್ನಾಗಿ ಬರ್ತದೆ. ಕೆಲವೊಂದು ಅಕ್ಕಿ ಹಳಿ ಬರ್ತಾವಲ್ಲ, ನೀರನ್ನು ಜಾಸ್ತಿ ಹಿಡಿತಾವ್ರೆ, ನೀವು ನಿಮ್ಮ ಅಕ್ಕಿಯನ್ನು ನೋಡಿಕೊಂಡು ನೀರು ಹಾಕೋರಿ. ನಾನು ಇದರಲ್ಲೇ 4 ಬಟ್ಲನ್ನೇ ಹಾಕ್ತಾಯಿದ್ದೀನಿ, ಉದುರಾಗಿ ಆಗ್ಲತ್ತ. ಈ ಅರ್ಧ ಬಟ್ಲು ನೀರನ್ನು ಈ ಮಿಕ್ಸಿ ಜಾರಿಗೆ ಹಾಕಿ ಹಾಕ್ತೀನಿ ರೀ. ಅದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ಸ್ವಲ್ಪ ನೀರು ಹಾಕಿದ್ಮೇಲೆ ತಿರ್ಬಾಡ್ಬಿಟ್ಟು ತೊಗೊಳೋಣ್ರಿ. ನೋಡಿ ಇನ್ನೂ ಉಪ್ಪು ಹಾಕಿಲ್ಲ, ಇನ್ನು ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಉಪ್ಪು ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊತೀನಿ. ತುಂಬ ಏನು ತಿರ್ಬಾಡ್ಬೇಡ್ರಿ, ಸ್ವಲ್ಪ ಮಿಕ್ಸ್ ಆದರೆ ಸಾಕ್ರಿ ಇದು. ನೋಡಿ ಈಗ ಮಿಕ್ಸ್ ಆಗಿದ್ರೆ ನಾನು ಮುಚ್ಚಿ ಹೈ ಫ್ಲೇಮ್ದಲ್ಲೇ 3 ಸೀಟಿಯನ್ನು ತಗೋತೀನಿ ರೀ. ನೋಡಿ ಹೈ ಫ್ಲೇಮ್ದಲ್ಲಿ 3 ಸೀಟಿ ತಗೋತೀನಿ ರೀ ನಾನಿದು. ನೋಡಿ 3 ಸೀಟಿ ಹಾಕಿ ಕುಕ್ಕರ್ ಬಂದದ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದದ್ದು. ನೋಡಿರಿ ಮಧ್ಯಕ್ಕೆ ತಿರುಗಬೇಡ್ರಿ, ದಂಡಿಯಿಂದನೇ ತಿರುಗಿದೆ, ಇಲ್ಲಾಂದ್ರೆ ರೈಸ್ ಏನಾಗ್ತದೆ ಅದೆಲ್ಲ ಬ್ರೇಕ್ ಆಗ್ತದೆ ರೀ. ನೋಡಿರಿ ಎಷ್ಟು ಉದುರಾಗಿ ಎಷ್ಟು ಚೆನ್ನಾಗಿ ಬಂದದ್ದು. ನೋಡಿರಿ ಕಲರ್ ನೋಡಿರಿ ಎಷ್ಟು ತುಂಬಾ ಚೆನ್ನಾಗಿ ಬಂದದ. ನೋಡಿರಿ ಅಗಳಿನೂ ಅಂಟ್ಕೊಂಡಿಲ್ಲ, ಅಷ್ಟು ಉದುರಾಗಿ ತುಂಬಾ ಚೆನ್ನಾಗಿ ಬಂದದ್ರಿ ರೈಸ್. ನೋಡಿ ಎಷ್ಟು ಚೆನ್ನಾಗಿ ಎಲ್ಲನೂ ನೋಡಿರಿ ಏನು ಎಷ್ಟು ಉದುರಾಗಿ ಕಲರ್ನು ಚೆನ್ನಾಗಿ ಬಂದ, ಟೇಸ್ಟನ್ನು ತುಂಬಾ ಚೆನ್ನಾಗಿರ್ತದೆ. ಬಿಸಿ ಬಿಸಿಯಾಗಿರುವಂಥ ಪಾಲಕ್ ರೈಸು ರೆಡಿ ಆಗ್ಯದ. ನೋಡಿರಿ ಇದ್ರ ಜೊತೆ ಒಂದು ಸ್ವಲ್ಪ ಲೆಮನ್ ಹಾಕೊಂಡು ತಿನ್ನಿರಿ, ಲೆಮನ್ ಜ್ಯೂಸನ್ನು ಹಾಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಚಪಾತಿ ರೊಟ್ಟಿ ದಿನಾಲು ತಿಂದು ಬೇಜಾರಾಗಿತ್ತಂದ್ರೆ ಈ ಹೊಸ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ, ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.